ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಸ್ತೆಯಲ್ಲಿ ಕಾರ್ಯಕ್ರಮ ಶುರು ಮಾಡ್ತೀನಿ ಅಂದರೆ ಇವತ್ತು ನಿಮ್ಮನೇಲಿ ಕೈರುಚಿ ವಿಭಾಗ ಇದೆ ಅಂತ ಅರ್ಥ. ಪ್ರತಿ ಸೋಮವಾರ ಮತ್ತು ಶುಕ್ರವಾರ ನಾನು ನಿಮ್ಮಲ್ಲಿ ಕೈರುಚಿ ಮಾಡ್ತೀನಿ. ಅಂದರೆ ನಾನು ಇನ್ನೊಬ್ಬರ ಮನೆಗೆ ಹೋಗಿ, ಅಂದರೆ ನಮ್ಮ ಅಭಿಮಾನಿಗಳ ಮನೆಗೆ ಹೋಗಿ ಅವ್ರಿಗೆ ಇಷ್ಟವಾದಂಥ ಐಟಮ್ನ ಮಾಡಿಕೊಡೋದು. ಓಕೆ, ಎನಿವೆ ಅದು ಮಾಡೋಕ್ಕಿಂತ ಮುಂಚೆ ನಮ್ಮ ಇವತ್ತಿನ ಮೊದಲನೇ ಭಾಗವನ್ನು ಶುರು ಮಾಡಬೇಕು. ಅಂದರೆ ನಮ್ಮೂರ ಊಟ ಶುರು ಮಾಡಬೇಕು. ನಮ್ಮೂರ ಊಟದಲ್ಲಿ ನಾನು ಹೊರಗಡೆ ಹೋಗಿ ಹೋಟೆಲ್ಗೋ ಮನೆಗೋ ಹೋಗಿ ಬೇರೆಯವ್ರು ಮಾಡೋದಂಥ ಬೊಂಬಾಟ್ ಭೋಜನವನ್ನು ತಿಂದು ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಕೊಡಬೇಕು. ಸೊ ಇವತ್ತು ಎಲ್ಲಿ ಹೋಗ್ತೀನಿ ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ರಾಜಾಜಿನಗರ್ 5th ಬ್ಲಾಕಿಗೆ ಬಂದೀನಿ. ಆ್ಯಕ್ಚುಲಿ 5th ಬ್ಲಾಕ್ ಮತ್ತು 3rd ಬ್ಲಾಕ್ ಮಧ್ಯದಲ್ಲಿ ಒಂದು ರೋಡ್ ಹೋಗುತ್ತೆ. ಅಂದರೆ ಭಾಷಮ್ ಸರ್ಕಲಿಂದ ದೋಬಿ ಘಾಟ್ಗೆ ಹೋಗತಕ್ಕಂಥ ರೋಡು. ಈ ಕಡೆ ಎಡಗಡೆಗೆ 5th ಬ್ಲಾಕು, ಬಲಗಡೆಗೆ 3rd ಬ್ಲಾಕು. ಈ ರಾಜಾಜಿನಗರ್ 5th ಬ್ಲಾಕ್ ಏರಿಯಾ ಅಂದರೆ ಎಡಗಡೆಗೆ ಒಂದು ಸಣ್ಣದೊಂದು ಅಂಗಡಿ ಇದೆ, ವಾಸವಿ ಚಾಟ್ಸ್ ಅಂತ. ಇಲ್ಲಿ ಚುರುಮುರಿ, ಬೇಲ್ಪುರಿ, ಟಿಕ್ಕಿಪುರಿ, ದಾಲ್ ಮಸಾಲ, ಆಮೇಲೆ ಕರ್ಡ್ ಬೂಂದಿ, ಹೀಗೆ ಬೇಕಾದಷ್ಟು ಚಾಟ್ಸ್ ಸಿಗುತ್ತೆ. ಸೂಪರಾಗಿರುತ್ತೆ. ರಾಜಾಜಿನಗರದಲ್ಲಿ, ಇಡೀ ರಾಜಾಜಿನಗರದಲ್ಲಿ 2 ಕಡೆ ಇಂಥದ್ದು ಸಿಗುತ್ತೆ. ಇವ್ರದ್ದು ಇನ್ನೊಂದು ಅಂಗಡಿ ಇದೆ, ಆ ಅಂಗಡಿನ ತೋರಿಸ್ತೀನಿ ನಿಮಗೆ. ಈ 2 ಕಡೆ ಮಾತ್ರ ಅದ್ಭುತವಾಗಿರೋ ಚಾಟ್ ಸಿಗುತ್ತೆ. ಎರಡನ್ನೂ ತೋರಿಸ್ಬೇಕು ಅಂತ ನನಗೆ ಆಸೆ. ಇವತ್ತು ಒಂದು ಅಂಗಡಿಗೆ ಬಂದಿದ್ದೀನಿ, ವಾಸವಿ ಚಾಟ್ಸ್ ಅಂತ. ಇದು ರಾಜಾಜಿನಗರ ಭಾಷಮ್ ಸರ್ಕಲಿಂದ ದೋಬಿಘಾಟ್ಗೆ ಹೋಗೋ ರೋಡಲ್ಲಿ ಎಡಗಡೆಗೆ ಸಿಗುತ್ತೆ. ಇದೇ ನಾನು ಹೇಳಿದ್ದು ವಾಸವಿ ಚಾಟ್ಸ್ ಅಂತ. ಇದು ರಾಜಾಜಿನಗರ 5ನೇ ಬ್ಲಾಕಲ್ಲಿದೆ. ಅಂದರೆ ರಾಜಾಜಿನಗರ ಭಾಷಮ್ ಸರ್ಕಲಿಂದ ದೋಬಿಘಾಟ್ಗೆ ಹೋಗೋ ಮೇನ್ ರೋಡು, ಆ ಮೇನ್ ರೋಡಲ್ಲಿ ಎಡಗಡೆ ಸಿಗುತ್ತೆ. ಇಲ್ಲಿ ಫಸ್ಟ್ ಕ್ಲಾಸ್ ಆಗಿರೋ ಚಾಟ್ ಸಿಗುತ್ತೆ. ಇಡೀ ರಾಜಾಜಿನಗರ ಅಷ್ಟೂ ಬ್ಲಾಕಿಗೆ ಇಲ್ಲಿ ಇರೋಷ್ಟು ಚೆನ್ನಾಗಿರೋ ಚಾಟ್ಸು ಎಲ್ಲೂ ಸಿಗಲ್ಲ. ಸೊ ಅದಕ್ಕೆ ಇದು ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀನಿ. ಫಸ್ಟು ನಾನು ಬೇಲ್ಪುರಿ ತಿಂತೀನಿ. ಓಕೆ, ಇದು ಇಲ್ಲಿ ಸ್ಪೆಷಲ್ ಬೇಲು, ತುಂಬ ಚೆನ್ನಾಗಿರ್ತದೆ. ನಾನು ರಾಜಾಜಿನಗರದಲ್ಲಿ ಇದಕ್ಕಿಂತ ಒಳ್ಳೆ ಚುರುಮುರಿ ಬೇಲ್ಪುರಿ ತಿಂದೇ ಇಲ್ಲ. ಖಾರ ಹದವಾಗಿದೆ. ಕಲ್ಲೆಪುರಿ ಇನ್ನೂ ಕರುಮ್ ಅಂತಿದೆ. ಚೆನ್ನಾಗಿ ನಿಪ್ಪಟ್ಟೆಲ್ಲ ಹಾಕಿದ್ದಾರೆ. ಆ ನಿಪ್ಪಟ್ಟು ಕಟುಮ್ ಕುಡುಮ್ ಅಂತ ಸಿಗೋದು ಚೆನ್ನಾಗಿದೆ. ಸೂಪರ್. ನೆಕ್ಸ್ಟು ಟಿಕ್ಕಿ ಪುರಿ ತಿನ್ನೋಣ. ಓಕೆ, ಇದು ಟಿಕ್ಕಿ ಪುರಿ. ಸೂಪರ್. ಈ ಪೂರಿನೇ ಅದ್ಭುತವಾಗಿದೆ. ಬೆಸ್ಟ್ ಇದು, ಅದ್ಭುತ, ಸೂಪರ್. ಓಕೆ, ನೋಡಿದ್ರ, ಇದು ದಾಲ್ ಮಿಕ್ಸ್ ಅಂತ. ಕಡಲೆಕಾಯಿ ಬೀಜ, ಹೆಸರು ಬೇಳೆ ಮತ್ತು ಕಡಲೆ ಬೇಳೆದು ಮಿಕ್ಸ್ ಮಾಡಿದ್ದಾರೆ. ಅಮ್ಮಮ್ಮಮ್ಮಮ್ಮ, ನೋಡೋಕ್ಕೆ ಅದ್ಭುತವಾಗಿದೆ ಅದು. ನಾವು ಚಿಕ್ಕ ಹುಡುಗರಾಗಿದ್ದಾಗ ಇವರು ಗಾಡೀಲಿ ಮಾಡ್ತಾಯಿದ್ದೆವು. ನಾವು ಸಾಯಂಕಾಲ ಹೊತ್ತು ಬಂದು ತಿಂತಿದ್ವಿ. ಅಂದರೆ ನಾ ಹೇಳ್ತಿರೋದು 1976ನೇ ಇಸ್ವಿಯಲ್ಲಿ ಇವ್ರು ಫಸ್ಟ್ ಶುರು ಮಾಡಿದ್ರು. ಇವತ್ತಿಗೆ ಇಟ್ ಈಸ್ 25, 11, 37 ವರ್ಷದಿಂದ ಇವರು ಇದೇ ಬಿಸ್ನೆಸ್ನ ಮಾಡ್ಕೊಂಬಂದಿದ್ದಾರೆ. ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಹೈಸ್ಕೂಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನು ತಿನ್ಕೊಂಡು ಬೆಳೆದಿದ್ದೀರ ಲೆಕ್ಕ ಹಾಕ್ಕೊಳ್ಳಿ. ನಮ್ಗೆ ಎಷ್ಟು ಪ್ರೀತಿ ಇರಬೇಕು ಜಾಗದಲ್ಲಿ ಅಂತ. ನೀವು ಒಂದ್ಸರಿ ಬಂದು ತಿನ್ನೋಕೆ ಶುರು ಮಾಡಿದ್ರೆ ನೀವು ತಿಂತಾನೆ ಇರ್ತೀರ. ಅದ್ಭುತವಾದ ಜಾಗ. ಸೂಪರ್.